ನಮಸ್ಕಾರ ಸ್ನೇಹಿತರ ಕೆಇಎಗೆ ಸಂಬಂಧಪಟ್ಟಂತೆ ಏನು 500 GK ಸೀರೀಸ್ ಮಾಡ್ತಾ ಇದೀವಿ. ಅಪ್ಲೈಡ್ ಸೈನ್ಸು ತುಂಬಾ ಚೆನ್ನಾಗಿದೆ, ಕ್ವಶನ್ಸ್ಗಳು ಬಂದಿರತಕ್ಕಂಥದ್ದು. ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳು ಕೂಡ GK ಸೀರೀಸ್ ಏನಿದೆ ಕೆಇಎ ಅದು ಪೇಪರ್ 1 ಅಲ್ಲಿ ನೋಡಿ. ಯಾಕಂದ್ರೆ ತುಂಬಾ ಎಕ್ಸಾಮ್ಸ್ಗಳು ಅಪ್ಕಮಿಂಗ್ ಎಕ್ಸಾಮ್ಸ್ ಇದೆ ನಿಮಗೆ ಕೆಇಎ ಇಂದ. ಸೊ ಆ ಪ್ಯಾಟರ್ನ್ ತಿಳ್ಕೊಂಡಿದ್ರೆ ಮತ್ತೆ ಅವರ ಕ್ವಶನ್ಸ್ಗಳು ಇದನ್ನೇ ರಿಪೀಟ್ ಆಗಿ ಬೇರೆ ಬೇರೆ ರೀತಿ ಕೇಳ್ತಾನೆ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಲ್ಲಿ. ಸೊ ಪ್ಲೇಲಿಸ್ಟ್ ಲಿಂಕ್ ಇದೆ, ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ನಾನು ತಡ ಮಾಡಲ್ಲ. ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್. ಎಸ್, ಚೆನ್ನಾಗಿದೆ ಕ್ವಶನ್, ಕನ್ನಡ ಇಂಗ್ಲಿಷ್ ಎರಡಲ್ಲಿ ನೋಡಿ. ಒಂದೇ ಗಾತ್ರದ ತಾಮ್ರದ ಘನಾಕೃತಿ. ಓಕೆ, ಒಂದೇ ಗಾತ್ರದ ತಾಮ್ರದ ಘನಾಕೃತಿ ಕಾಪರ್ ಕ್ಯೂಬ್ ಅಂತ ಇದೆ ನೋಡಿ. ಅಂಡ್ ಅಲ್ಯೂಮಿನಿಯಂ ಘನಾಕೃತಿ ಅಲ್ಯೂಮಿನಿಯಂ ಕ್ಯೂಬ್ ಗಳನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಒಂದೇ ಗಾತ್ರದ ಅಂತ ಅಂದ್ರೆ ಕಾಪರ್ ಕ್ಯೂಬ್ ಅಂಡ್ ಅಲ್ಯೂಮಿನಿಯಂ ಕ್ಯೂಬ್ ಆಫ್ ದ ಸೇಮ್ ವಾಲ್ಯೂಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾಲ್ಯೂಮ್ ಸೇಮ್, ಡೆನ್ಸಿಟಿ ಅಲ್ಲ. ಡೆನ್ಸಿಟಿ ಟು ಬಿ ಮೇ ಬಿ ಡಿಫ್ರೆಂಟ್ ಇರುತ್ತೆ. ಪ್ರತಿಯೊಂದು ಮೆಟೀರಿಯಲ್ ಡೆನ್ಸಿಟಿ ಬೇರೆ ಇರುತ್ತೆ, ವಾಲ್ಯೂಮ್ ಸೇಮ್. ಓಕೆ, ಈ ತರ ಮುಳುಗಿಸಿದಾಗ ಏನಾಗುತ್ತೆ? ಘನಾಕೃತಿ ಎ ಮೇಲೆ ಪ್ರಯೋಗವಾಗ ಪ್ಲವನತೆಯ ಬಲ ಜಾಸ್ತಿ ಆಗುತ್ತೆ. ಅಂದ್ರೆ ಬಯೋನೆಂಟ್ ಫೋರ್ಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಪ್ಲವನತೆಯ ಬಲ ಸಿಂಪಲ್ ಸರ್, ಸುಮ್ಮನೆ ಟೆಕ್ನಿಕಲ್ ವರ್ಡ್ ಕೊಡ್ತಾನೆ ಅಷ್ಟೇ. ನೀವು ಅದಕ್ಕೆ ಹೇಳೋದು ಪುಸ್ತಕಗಳು ಓದಿ. ಇಲ್ಲಿ ಬಯೋನೆಂಟ್ ಫೋರ್ಸ್ ಅಥವಾ ಇದು ಅಂತಂದ್ರೇನು, ನೀವು ಮುಳುಗಿದಾಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಷ್ಟೇ ಇದು. ನೀವು ತೊಟ್ಟಿಯೊಳಗೆ ಕೂತ್ಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ವಾಲ್ಯೂಮ್, ನಿಮ್ಮ ಗಾತ್ರದ ವಾಲ್ಯೂಮ್ ಏನಾಗುತ್ತೆ, ನೀವು ತೂಕ ನಿಮ್ದು ಯೂಶಲಿ ನೀರಲ್ಲಿ ಹೋದ್ರೆ ಕಮ್ಮಿ ಆಗುತ್ತೆ, ಗೊತ್ತಿದೆ ತಾನೆ. ಸೊ ಅಷ್ಟು ಈ ತೂಕದಷ್ಟು ನೀರು ಈಚೆ ಬರುತ್ತೆ ಅಂತ, ವಾಲ್ಯೂಮ್ ಆಫ್ ದ ವಾಟರ್. ಅದನ್ನ ಬಯೋನೆಂಟ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಘನಾಕೃತಿ ಎ ಮೇಲೆ ಪ್ರಯೋಗವಾಗುವ ಬಯೋನೆಂಟ್ ಬಲ ಜಾಸ್ತಿ ಆಗಿದೆ. ಅಂದ್ರೆ ಬಯೋನೆಂಟ್ ಫೋರ್ಸ್ ಆಫ್ ಕ್ಯೂಬ್ ಎ ಇಸ್ ಗ್ರೇಟರ್, ದ ಬಯೋನೆಂಟ್ ಫೋರ್ಸ್ ಆಫ್ ಬಿ ಇಸ್ ಗ್ರೇಟರ್. ಅಂದ್ರೆ ಬ್ರಿ ಅಂದ್ರೆ ಅಲ್ಯೂಮಿನಿಯಂ, ಎ ಅಂದ್ರೆ ಇಲ್ಲಿ ಕಾಪರ್. ಓಕೆ, ಎರಡರ ಮೇಲೆ ಪ್ರಯೋಗವಾಗ ಪ್ಲವನತೆಯ ಬಲ ಸಮವಾಗಿರುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೇಮ್ ವಾಲ್ಯೂಮ್, ಒಂದು ಕ್ಯೂಬ್ ಕಾಪರ್ದು ತಗೊಳ್ಳಿ, ಅಲ್ಯೂಮಿನಿಯಂ ತಗೊಳ್ಳಿ. ಓಕೆ, ಒಂದು ಕ್ಯೂಬ್ ತಗೊಳ್ಳಿ, ನೀಟಾಗಿ ಬರೆಯೋಣ. ಒಂದು ಕ್ಯೂಬ್ ತಗೊಳ್ಳಿ, ಅದು ಕಾಪರ್ ದಾರ ಆಗಿರ್ಲಿ ಅಥವಾ ಅಲ್ಯೂಮಿನಿಯಂ ದಾರ ಆಗಿರ್ಲಿ. ಸೊ ಇದರ ಬಯೋನೆಂಟ್ ಫೋರ್ಸ್ ಏನಾಗಿರುತ್ತೆ ಅಂತ ಕೇಳಿದಾನೆ. ಕಾಪರ್ ಅಲ್ಯೂಮಿನಿಯಂ ಸೇಮ್ ವಾಲ್ಯೂಮ್ ಮಸ್ಟ್ ಬಿ ಸೇಮ್. ಅಂದ್ರೆ ಏನು, ವಾಲ್ಯೂಮ್ ಸೇಮ್ ಇದ್ರೆ ಏನರ್ಥ, ಅದು ಎಷ್ಟು ವಾಲ್ಯೂಮ್ ಅಂದ್ರೆ ಎಷ್ಟು ಹೋಗಿರುತ್ತೆ ನೀರೊಳಗೆ ಅಷ್ಟು ನೀರು ಈಚೆ ಬರುತ್ತೆ. ಸೊ ಎರಡರ ಮೇಲೆ ಪ್ರಯೋಗ ಪ್ಲವನತೆ ಬಲ ಸಮಾನ ಇಸ್ ದ ರೈಟ್ ಆನ್ಸರ್. ಇಲ್ಲಿ ತುಂಬಾ ಜನ ಕನ್ಫ್ಯೂಷನ್ ನೋಡಿ, ಕ್ಲಿಯರ್ ಮಾಡ್ತೀನಿ ನಿಮಗೆ. ಇದಕ್ಕೆ ಸೈಂಟಿಫಿಕ್ ವಿಡಿಯೋ ನನ್ನ ಯೂಟ್ಯೂಬ್ ಅಲ್ಲೇ ಇದೆ, ನಾನು ಹೇಳ್ತೀನಿ ಎಲ್ಲಿ ನೋಡಬೇಕು ಅಂತ. ಈಗ ನೀರು ಒಂದು ದೊಡ್ಡದಾದ ಒಂದು ಸಮುದ್ರ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಲೋಟದಲ್ಲೇ ಒಂದು ನೇಲ್ ಮೊಳೆ ಹಾಕಿ, ಮೊಳೆ ಮುಳುಗೋಗುತ್ತೆ. ನೇಲ್ ಅಲ್ವಾ ಸರ್, ಒಂದು ಸಣ್ಣದಾದ ಮೊಳೆ ಹಾಕಿದ್ರೆ ಮೊಳೆ ಮುಳುಗೋಗುತ್ತೆ. ಅದೇ ಮರದಲ್ಲಿ ಮಾಡಿರ್ತಕ್ಕಂಥ ಕಬ್ಬಣದಲ್ಲಿ ಅದು ದೊಡ್ಡ ಒಂದು ಬೋಟ್ ಇರುತ್ತಲ್ಲ, ಬೋಟ್ ಓಕೆ, ಬೋಟ್ ಮತ್ತೆ ತೇಲುತ್ತೆ. ಅಷ್ಟು ತೂಕ ಜಾಸ್ತಿ ಇರೋ ಅದಕ್ಕೆ ಇದಕ್ಕೆ ಹೋಲಿಸ್ಕೊಂಡ್ರೆ. ಬಟ್ ಯಾಕೆ? ಬಿಕಾಸ್ ದ ಡೆನ್ಸಿಟಿ, ವಾಟರ್ ಡೆನ್ಸಿಟಿ ಏನು, ವಾಟರ್ ಡೆನ್ಸಿಟಿ ಹೇಳ್ತೀರಾ, ಪಟ ಅಂತ ಹೇಳಿ ನೋಡೋಣ. ಒಂದು, ಸೊ ಇಲ್ಲಿ ಹೇಳ್ಬೇಕಂದ್ರೆ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ವಾಟರ್ ಡೆನ್ಸಿಟಿ. ಯಾವ ಒಂದು ಮೆಟೀರಿಯಲ್ ನ ಡೆನ್ಸಿಟಿ ಕಮ್ಮಿ ಇರುತ್ತೆ ಇದಕ್ಕಿಂತ, ಅಂದ್ರೆ ಇಲ್ಲಿ ಮೊಳೆ ಅಥವಾ ನೇಲ್ ಅಂತ ಏನ್ ಕೇಳ್ತೀವಿ, ದಿಸ್ ಡೆನ್ಸಿಟಿ ಇಸ್ ಗ್ರೇಟರ್ ದೆನ್ ವಾಟರ್ ಅಂತ. 1 ಗ್ರಾಮ್ಗಿಂತ ಜಾಸ್ತಿ ಇದೆ. ಓಕೆ, ವಾಟರ್. ಹಾಗೆ ಬೋಟ್ ತಗೊಂಡ್ರೆ, ದೊಡ್ಡದಾದ ಬೋಟ್, ಇಟ್ ಇಸ್ ಲೆಸ್ ದೆನ್ ದ ವಾಟರ್ ಡೆನ್ಸಿಟಿ. 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಗಿಂತ ಕಮ್ಮಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾರೆ ಒಂದು ವಿಡಿಯೋ, ಹೇಳ್ತೀನಿ, ಬಸ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾವುದು ಮುಳುಗುತ್ತೆ ಯಾವ್ದು ತೇಲುತ್ತೆ ಅನ್ನಕ್ಕೆ, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ, ಅದರ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದಾಗ ನೇಲ್ದು ವಾಟರ್ಗಿಂತ ಜಾಸ್ತಿ, ಬೋಟು ವಾಟರ್ಗಿಂತ ಕಮ್ಮಿ. ಹಾಗಾಗಿ ಯಾವುದು ವಾಟರ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಗಿಂತ ಡೆನ್ಸಿಟಿ ಕಮ್ಮಿ ಇರುತ್ತೆ. ಓಕೆ, ಹಿಂಗೇನೋ ಇದ್ರಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಸೊ ಅದು ತೇಲುತ್ತೆ, ಕಮ್ಮಿ ಇರುತ್ತೆ. ಯಾವುದು ಜಾಸ್ತಿ ಇರುತ್ತೆ ಅದು ಮುಳುಗುತ್ತೆ, ಸಿಂಪಲ್ ಫಂಡ. ಇಲ್ಲಿ ನಮಗೆ ಡೆನ್ಸಿಟಿ ಕೇಳಿಲ್ಲ. ಘನಾಕೃತಿ ಅಂದ್ರೆ ಎಷ್ಟು ಈಚೆ ಬರುತ್ತೆ, ಬಯೋನೆಂಟ್ ಫೋರ್ಸ್ ಈಚೆ ಬರ್ತಕ್ಕಂಥದ್ದು, ಅದ್ರ ಮುಳುಗ್ದಾಗ ಅದರ ಒಂದು ಎಷ್ಟು ಬರುತ್ತೆ ಅಂದ್ರೆ ಎರಡು ಸೇಮ್ ವಾಲ್ಯೂಮ್ ಅಂತ ತಗೊಂಡಿರೋದ್ರಿಂದ ದಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಡೆನ್ಸಿಟಿ ಅಂತ ತಗೊಂಡಾಗ ಕಾಪರ್ದ ಡಿಫ್ರೆಂಟು, ಇದ್ರ ಡಿಫ್ರೆಂಟು. ಯಾವುದು ಅಲ್ಯೂಮಿನಿಯಂ, ಕಾಪರ್ದೆಷ್ಟು 8.96 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್, 2.7. ಅದಕ್ಕೆ ತಾನೆ ಮುಳುಗೋದು, ಅದಕ್ಕೆ ತಾನೆ ಮುಳುಗದಾಗ್ಲೇ ತಾನೆ ಈಚೆ ಬರೋದು. ಸೊ ಹಾಗಾಗಿ ಇಲ್ಲಿ 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ಯೂಮಿನಿಯಂದು. ಅಂದ್ರೆ ಇದಕ್ಕಿಂತ ಮುಳುಗೋದ್ರ ಬಗ್ಗೆ ಕೇಳಿಲ್ಲ, ಇಲ್ಲಿ ಬಯೋನೆಂಟ್ ಫೋರ್ಸ್ ಕೇಳಿದ್ದಾನೆ, ಎಷ್ಟು ಬಯೋನೆನ್ಸಿ ಇದೆ ಅಂತ.
ಪ್ಲವನತೆಯ ಬಲ ಎಷ್ಟು ಅಂತ ಈಕ್ವಲ್ ವಾಲ್ಯೂಮ್ ಇದ್ದಾಗ ಅದರದ್ದು ಎರಡು ಸಮತೂಕ ಅಂದ್ರೆ ಬಯೋನೆಂಟ್ ಫೋರ್ಸ್ ಆಫ್ ದ ಬೋತ್ ಕ್ಯೂಬ್ ಸೇಮ್ ಇರುತ್ತೆ. ಓಕೆ, ಅದೇ ಡೆನ್ಸಿಟಿನ ತಗೊಂಡ್ರೆ ಡಿಫ್ರೆಂಟ್ ಇರುತ್ತೆ, ಆಗ ಡಿಫ್ರೆಂಟ್ ಇದಾಗುತ್ತೆ. ಸೊ ಇದಕ್ಕೂ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಗೊತ್ತಿರಲಿ. ಅದನ್ನೇ ಇದನ್ನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೀವು ಸೈನ್ಸ್ ಬಗ್ಗೆ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೇಮ್ ಬರ್ತಾ ಇಲ್ಲ ಬಾಯಿಗೆ ಫಿಸಿಕ್ಸ್ ಸೈನ್ಸ್ ಬಗ್ಗೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇಟ್ಕೊಂಡು ಮೆಟೀರಿಯಲ್ ಬಲೂನ್ ಅಂತೆ ಅದಂತೆ ಗ್ಲಾಸ್ ಅಂತೆ ಮತ್ತೊಂದು ಈ ಥರದೆಲ್ಲ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಒಂದು ಚಾನಲ್ ಇದೆ, ನೋಡಿ ಒಂದ್ಸಲ. ಸೊ ಚೆನ್ನಾಗಿದೆ ಅದು, ಅದರಲ್ಲಿ ನಿಮ್ಗೆ ಇವೆಲ್ಲ ಡೀಟೇಲ್ಸ್ ಸಿಗ್ತವೆ. ನೆಕ್ಸ್ಟ್ ಸ್ಯಾಟರ್ನಿಸಮ್ ಮತ್ತು ಪ್ಲಂಬಿಸಮ್ಗಳು ಯಾವುದನ್ನು ಸೂಚಿಸುತ್ತೆ? ಓಕೆ, ಏನನ್ನು ಸೂಚಿಸುತ್ತೆ ಇದು? ಶುದ್ಧ ಸ್ಥಿರ ಗಾಳಿ ಉಸಿರಾಟದಿಂದ ಉಂಟಾಗುವ ರೋಗ, ಸೀಸದ ಮಾಲಿನ್ಯ, ಕಬ್ಬಿಣ ಸೇವೆಯಿಂದ ಉಂಟಾಗುವ ಶ್ವಾಸಕೋಶ ಸಂಬಂಧಿ ರೋಗ, ಪಾದರಸ ಮಾಲಿನ್ಯ. ಇಟ್ ಈಸ್ ಎ ಡಿನೋಟ್. ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಲೆಡ್ ಇಂದ ಕಂಟ್ಯಾಮಿನೇಷನ್ ಇಂದ ಬರ್ತಕ್ಕಂಥ ರೋಗಗಳನ್ನು ಸೂಚಿಸ್ತಕ್ಕಂಥದ್ದು, ಸೀಸದ ಮಾಲಿನ್ಯದಿಂದ ಬರ್ತಕ್ಕಂಥ ರೋಗಗಳನ್ನು ಸೂಚಿಸ್ತಿರ್ತಕ್ಕಂಥದ್ದನ್ನ ಸ್ಯಾಟರಿಸಮ್ ಮತ್ತು ಪ್ಲಂಬಿಸಮ್ ಅಂತ ಕರಿತೀವಿ. ಸೀಸದ ವಿಷಕ್ಕೆ ಸಮಾನಾರ್ಥಕ ಪದ ಅಂತ ಕೂಡ ಕರಿತೀವಿ. ದೇಹದಲ್ಲಿ ಸೀಸದ ಶೇಕಡ ಉಂಟಾಗುವ ವಿಷಕಾರ ಸ್ಥಿತಿಯಾಗಿದೆ. ಇದರಿಂದ ಏನ್ ಪರಿಣಾಮ ಬರುತ್ತೆ? ಹೊಟ್ಟೆ ನೋವು, ನರ, ಅದರಿಂದ ಹಾನಿ, ಬೇರೆ ಬೇರೆ ದುರ್ಬಲತೆಗಳೇನು ಕಾಣ್ತವೆ, ಭುವಂಗಗಳ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೇನೆ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರಬೇಕು. ಚಿನ್ನ, ತಾಮ್ರ, ಮೆಗ್ನೀಷಿಯಂ, ಸೀಸ. ಓಕೆ, ಇದು ನಿಮಗೆ ಆರಾಮಾಗಿ ಇದನ್ನ ಓದಿರ್ತೀರಾ, ಬೇಸಿಕ್ ಜಿಯೋಗ್ರಫಿಲಿ ಓದಿರ್ತೀರಾ. ಓಕೆ, ಅದಿರುಗಳು ಎಲ್ಲಿ ಸಿಗ್ತವೆ, ಯಾವ ಟೈಪ್ ಆಫ್ ಅದಿರುಗಳಿದೆ, ಇವೆಲ್ಲ ಜಿಯೋಗ್ರಫಿಲಿ ಓದಿರ್ತೀರಾ. ಓಕೆ, ಹೇಳ್ತೀರಾ? ಚಿನ್ನ ಹೆಂಗ್ ಸಿಗುತ್ತೆ? ಬೇರೆ ಮೆಟಲ್ ಜೊತೆ ಮಿಕ್ಸ್ ಆಗಿರುತ್ತೆ ಚಿನ್ನ? ಇಲ್ಲ. ಏನು ವಿಡಿಯೋದಲ್ಲಿ ತೋರಿಸ್ತದೆ ನಿಮ್ಗೆ, ಸುಮ್ನೆ ನಿಮ್ಗೆ ಅಲ್ಲಿ ಇಲ್ಲಿ ಕುಟ್ತಾ ಇರ್ತಾರೆ, ಅಯ್ಯೋ ನೋಡಿ ಚಿನ್ನ ಇದೆ ಅಂತ. ಚಿನ್ನ ಸಪರೇಟ್ ಆಗಿ ಸಿಗುತ್ತೆ, ಅಂದ್ರೆ ಮುಕ್ತ ಸ್ಥಿತಿಯಲ್ಲಿ ಸಿಗುತ್ತೆ. ಹೇಗೆ 1 ಇಸ್ ದ ರೈಟ್ ಆನ್ಸರ್, 4 ಇಸ್ ದ ರೈಟ್ ಆನ್ಸರ್. ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಚಿನ್ನ ಸಿಗುತ್ತೆ. ನೋಡಿ ಯಾವ ಆಪ್ಷನ್ಸ್, ಎಲ್ಲ ಆಪ್ಷನ್ ಹೇಗೆ 4 ಇದೆ. ಓ, ನೋ ಪ್ರಾಬ್ಲಮ್. ತಾಮ್ರದ ಅದಿರುಗಳು ಗೊತ್ತಿರುತ್ತೆ ನಿಮ್ಗೆ. ಕಾಪರ್ ಅಂದ್ರೆ ಯಾವುದು ಸರ್? ಚಾಲ್ಕೋಸೈಟ್. ಓಕೆ, ಸೀಸ ಈ ತರ ಮಾತಾಡ್ತಾ ಇದ್ವಿ. ಡಿ, ಸೀಸ ಏನು, ಯಾವ ತರ ಸಿಗುತ್ತೆ? ಲೆಡ್ ಸಲ್ಫೈಡ್ಸ್, ಲೆಡ್ ಆಕ್ಸೈಡ್ಗಳ ರೀತಿ ಸಿಗುತ್ತೆ. ಓಕೆ, ಕಾರ್ಬೋನೇಟ್ಗಳ ರೂಪದಲ್ಲಿ ಸಿಗುತ್ತೆ. ಮೆಗ್ನೀಷಿಯಂ ಯಾವಾಗಲೂ ಮುಕ್ತ ಸ್ಥಿತಿಯಲ್ಲಿ ದೊರೆಯಲ್ಲ. ಸೊ ಯಾವ್ದು ರೈಟ್ ಆನ್ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಮೆಗ್ನೀಷಿಯಂ ಇಸ್ ಆಲ್ವೇಸ್ ನಿಮಗೆ ಡೋಲಮೈಟ್, ಅದರ ಅದಿರು ಅಲ್ವಾ ಸರ್? ಡೋಲಮೈಟ್ ಅದರಲ್ಲಿರುತ್ತೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಇರ್ತವೆ ಅದರಲ್ಲಿ. ಮತ್ತೆ ಬ್ರೂಸೈಟ್, ಕಾರ್ನಲೈಟ್ ಅಂತ ಈ ತರ ಎಲ್ಲ ಸಿಗುತ್ತೆ. ಹಾಗೆ ಕಾಪರು ಚಾಲ್ಕೋಪರೇಟ್ ಇಸ್ ವೆರಿ, ಅಂದ್ರೆ ಇದು ಡಿಪೆಂಡಿಂಗ್ ಅಪಾನ್ ದ ಪರ್ಸೆಂಟೇಜ್. ನೋಡಿ, ಈಗ ಚಾಲ್ಕೋಪರೇಟ್ ನಿಮಗೆ 60-68% ತನಕ ಕಾಪರ್ ಸಿಗ್ಬೋದು. ಇದರ ಬೇರೆ ಮಲಚೈಟ್ ಅಂತ ಇರ್ತದೆ, ನಿಮ್ಗೆ 30% ಆಫ್ ಕಾಪರ್ ಸಿಗುತ್ತೆ ಈ ಒಂದು ಅದಿರಲ್ಲಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಅದೇ ರೀತಿ ಇದರಲ್ಲೂ ಅಷ್ಟೇ, ಮೆಗ್ನೀಷಿಯಂ ಅಲ್ಲೂ ಅಷ್ಟೇ, ಲೆಡ್ ಅಲ್ಲೂ ಅಷ್ಟೇ ಗೆಲೇನಾ ಅಂತ ಕರಿತೀವಿ. ಸಲ್ಫೈಡ್ಸ್ ಮತ್ತೆ ಏನು ಸೆರುಸೈಟ್ ಅಂತಕ್ಕಂಥದ್ದು, ಆಂಗ್ಲಸೈಟ್ ಅಂತಕ್ಕಂಥದ್ದು, ಒಂದೊಂದರಲ್ಲಿ ಒಂದೊಂದು ರೀತಿಯಾದ ಪರ್ಸೆಂಟೇಜ್ ಆಫ್ ಕಾಪರ್ ಆ ಅದಿರಿನ ಒಳಗೆ ಬೇರೆ ಮೆಟೀರಿಯಲ್ ಜೊತೆ, ಬೇರೆ ಮಿನರಲ್ ಜೊತೆ ಮಿಕ್ಸ್ ಆಗಿರುತ್ತೆ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಓಕೆ, ಇವೆಲ್ಲ ನಿಮ್ಗೆ ಲ್ಯಾಂಡ್ ಸರ್ವೆಲೆಲ್ಲ ಕೇಳ್ತಾನೆ ಸ್ನೇಹಿತರೆ. ಲ್ಯಾಂಡ್ ಸರ್ವೆ ಎಲ್ಲ ಮಾಡಿದೀವಿ, ಇದೆಲ್ಲ ಈಸಿ ಕ್ವಶನ್ಸ್ಗಳು, ಸಿಂಪಲ್ ಕ್ವಶನ್ಸ್ಗಳು. ಈಗ ನೋಡಿ, ವಿದ್ಯುತ್ ಕೋಶ ಅಂದ್ರೆ ಎಲೆಕ್ಟ್ರಿಕ್ ಸೆಲ್. ಹೌದು, ಸೆಲ್ನ ಇದೇ ತರ ಸೆಲ್ ಅಥವಾ ವೋಲ್ಟೇಜು ಹಿಂಗೆ ನಾವು ಡಿಲೆಕ್ಟ್ ಮಾಡೋದು ಸೆಲ್ಲು. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೆಲ್ಲ ಕರಿತೀವಿ, ಪಾಸಿಟಿವ್ ನೆಗೆಟಿವ್ ಅಂತ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಕರೆಕ್ಟ್ ಇದೆ ಮ್ಯಾಚು, ಚಿಹ್ನೆ. ಪ್ಲಗ್ ಕೀ ಮತ್ತೆ ಸ್ವಿಚ್ ಮತ್ತೆ ಪ್ಲಗ್ ಕೀ ಹೆಂಗ್ ತೋರಿಸ್ತೀವಿ? ಹಿಂಗ್ ಹೋಗ್ತಾ ಇದ್ರೆ ಹಿಂಗ್ ತೋರಿಸ್ತೀವಿ, ಸ್ವಿಚ್ ಮತ್ತೆ ಪ್ಲಗ್ ಕೀ ಅಲ್ಲ ಸರ್? ಇದು ಓಪನ್, ಕ್ಲೋಸ್ಡ್ ಆದ್ರೆ ಇದು ಹಿಂಗ್ ಕ್ಲೋಸ್ಡ್ ಆಗಿರುತ್ತೆ ಅಲ್ವಾ? ಹಿಂಗ್ ತೋರಿಸ್ತೀವಿ. ಕ್ಲೋಸ್ಡ್ ಆದ್ರೆ ಹಿಂಗ್ ಕ್ಲೋಸ್ಡ್ ಆಗಿರುತ್ತೆ ಚುಕ್ಕಿ. ಇದು ಓಪನ್ ಪೊಸಿಷನ್. ಅಂದ್ರೆ ಇದಲ್ಲ, ಇದು ಯಾವುದು ಸರ್? ಇದನ್ನೇನಂತ ಕರಿತೀವಿ? ಒಂದು ಲೋಡ್ ಅಥವಾ ಬಲ್ಬ್ ತರ ಎಲ್ಲ ಕರಿತೀವಿ. ಅಥವಾ ಇಲ್ಲಿ ನೋಡಿ, ಇದು ರೋಧಕ ಅಂದ್ರೆ ರೆಸಿಸ್ಟೆನ್ಸ್. ಎಸ್, ದಿಸ್ ಇಸ್ ದ ರೆಸಿಸ್ಟೆನ್ಸ್. ನಾ ಹಿಂಗ್ ತೋರಿಸ್ತೀವಿ. ಕರೆಂಟ್ ಹಿಂಗ್ ಫ್ಲೋ ಹೋಗ್ತಾ ಇದ್ರೆ ಕರೆಂಟ್ ನ ಹಿಂಗ್ ತೋರಿಸ್ತೀವಿ ಅಲ್ವಾ ಸರ್? ಹಿಂಗ್ ಫ್ಲೋ ಹೋಗ್ತಾ ಇರೋದು. ಸೊ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಹಾಗಾದ್ರೆ ಯಾವ ತಪ್ಪು ಇಲ್ಲ ಸರ್? ಆಪ್ಷನ್ ಎ ಮತ್ತೆ ಸಿ ಸರಿ, ಬಿ ತಪ್ಪು. ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಮಸೂರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ, SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ಲೆನ್ಸ್ ನ ಪವರ್ ಏನು ಸರ್ ಅಂದ್ರೆ ಅದರ SI ಯೂನಿಟ್ ಕೇಳ್ತಾ ಇದ್ದಾನೆ. ಒಂದು ಏನಂತ ಕರಿತೀವಿ? ಮೀಟರ್ ಅಂತೂ ಅಲ್ವೇ ಅಲ್ಲ. ವೋಲ್ಟೇಜು, ಪವರು ಇಲ್ಲ ವ್ಯಾಟು, ಇವೆಲ್ಲ ನಾವು ವೋಲ್ಟೇಜು ಪವರ್ಗೆಲ್ಲ ಕಂಡು ಹಿಡ್ತೀವಿ. ಮೀಟರ್ ಅಂತೂ ಅಲ್ವೇ ಅಲ್ಲ. ಡಯಾಪ್ಟರ್ ಇಸ್ ದ ರೈಟ್ ಆನ್ಸರ್.
ಡಯಾಪ್ಟರ್. ಇದರಲ್ಲಿ ಪವರ್ ಆಫ್ ದ ಲೆನ್ಸ್ ಪಾಸಿಟಿವ್ ನೆಗೆಟಿವ್ ಅಂತೆಲ್ಲ ಹೇಳ್ತೀವಿ. ಸೊ ಯೂಶಲಿ ಪವರ್ ಆಫ್ ದ ಲೆನ್ಸ್ ಡಯಾಪ್ಟರ್ ಇಸ್ ಇನ್ವರ್ಸ್ ಆಫ್ ಫೋಕಲ್ ಲೆಂತ್. ಇನ್ವರ್ಸ್ ಆಫ್ ಫೋಕಲ್ ಅಂತ ನಿಮಗೆ ಗೊತ್ತಿರುತ್ತೆ. ಪವರ್ ಆಫ್ ದ ಲೆನ್ಸ್ ನೀವು ಕಂಡುಹಿಡಬೇಕಾದ್ರೆ ಕನ್ನಡಕ ಆಗೋಬೇಕಾದ್ರೆ ಹೇಳ್ತಾರಲ್ವ ನಿಮಗೆ ಪವರ್ ಏನು ಅಂತ ಹೇಳ್ಬೇಕಾದ್ರೆ ನಿಮಗೆ ಫಾರ್ ಇದ್ರೆ ಅದಕ್ಕೆ ಬೇರೆ ರೀತಿ ಕರೀತಾರೆ. ಓಕೆ, ನಿಯರ್ ಸೈಟ್ ಅಂತ ಕರೀತಾರೆ. ನಿಯರ್ ಸೈಟ್ ಅಂದ್ರೆ ದೂರದ್ ಕಾಣಲ್ಲ ಅನ್ನೋ ರೀತಿ, ಫಾರ್ ಸೈಟ್ ಅಂದ್ರೆ ಹತ್ತಿರದ ಕಾಣಲ್ಲ, ಈ ತರ ಉಲ್ಟಾ ಹೇಳ್ತೀವಿ. ಯಾಕಂದ್ರೆ ಫೋಕಲ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ ಇಲ್ಲಿ ಪಾಸಿಟಿವ್ ಫಾರ್ ಕನ್ವರ್ಜಿಂಗ್ ಲೆನ್ಸ್, ನೆಗೆಟಿವ್ ಫಾರ್ ಡೈವರ್ಜಿಂಗ್ ಲೆನ್ಸ್. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಸೊ ಡಯಾಪ್ಟರ್ ಅಂತ ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಬರ್ತೀನಿ. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಬೇಕು. ಯಾವುದು ಮ್ಯಾಚ್ ಆಗದೆ ಇರ್ತಕ್ಕಂಥದ್ದು ಅಂತ. ರೈನೋ ವೈರಾಣು ಅಂದ್ರೆ ವೈರಸ್, ರೈನೋ ವೈರಸ್ ಅಂತಕ್ಕಂಥದ್ದು ಏನಿದೆ, ಇದರಿಂದ ನಿಮಗೆ ನೆಗಡಿ, ಶೀತ, ಕಾಮನ್ ಕೋಲ್ಡ್ ಈ ತರದ್ ಬರ್ತಕ್ಕಂಥದ್ದು. ಎಸ್, ದಿಸ್ ಇಸ್ ಕರೆಕ್ಟ್. ತಲೆನೋವು ಈ ತರ. ಓಕೆ, ಇನ್ಕರೆಕ್ಟ್ ಯಾವುದು ಹೇಳಬೇಕಿಲ್ಲ. ಎಂಟಮೀಬಾ ಆಮಶಂಕೆಯ ಭೇದಿ. ಓಕೆ, ಎಸ್, ದಟ್ ಈಸ್ ಆಲ್ಸೋ ಕೂಡ ಅಮೋಬಿಯಾಸಿಸ್ ಅಂತ ಕರಿತೀವಿ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಕರೆಕ್ಟ್ ಮ್ಯಾಚ್ ಆಗಿದೆ ಇದು. ಓಕೆ, ಆಮೇಲೆ ಇಲ್ಲಿ ಟ್ರೈಕ್ಲೋಫೈಟಾನ್ ಅಂತ ಹುಳುಕಡ್ಡಿ, ರಿಂಗ್ ವಾರ್ಮ್ ಅಥವಾ ಬೇರೆ ಬೇರೆ ಏನೋ ಅಂತಂದ್ರೆ ಫಂಗಸ್ಗಳಿಂದ ಬೇರೆ ಬೇರೆ ರೀತಿಯಾದ ಬರುತ್ತೆ. ಇದು ರಿಂಗ್ ವಾರ್ಮ್ ಆಗ್ಬೋದು, ನೈಲ್ ಏನೊಂದು ಉಗುರು ಸುತ್ತು ಅಲ್ಲೂ ಫಂಗಸ್ ಇದರಿಂದ ಆಗ್ತಕ್ಕಂಥದ್ದು. ಓಕೆ, ಈ ತರದ್ದೆಲ್ಲ ಬರ್ತಕ್ಕಂಥದ್ದು. ಬಟ್ ಪ್ಲಾಸ್ಮೋಡಿಯಂ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಯಾವುದು ಸರ್ ಪ್ಲಾಸ್ಮೋಡಿಯಂ? ಯಾವುದು? ಮಲೇರಿಯಾ ತರದ್ದು, ನ್ಯೂಮೋನಿಯಾ ಅಲ್ಲ. ಸೊ ಯಾವುದಲ್ಲ ಇಲ್ಲಿ? ಆಪ್ಷನ್ 2. ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಪ್ಲಾಸ್ಮೋಡಿಯಂ ಅಂತಕ್ಕಂಥದ್ದು ಏನಿದೆ, ಅದು ಪ್ರೋಟೋಜೋವಾ ಪ್ಯಾರಾಸೈಟ್ಸ್ ಆಫ್ ದ ಜೀನಸ್ ಪ್ಲಾಸ್ಮೋಡಿಯಂ, ಹ್ಯೂಮನ್ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ ವಯ ಫೀಮೇಲ್ ಸೊಳ್ಳೆಯಿಂದ. ಓಕೆ, ಇದು ಫೀಮೇಲ್ ಸೊಳ್ಳೆಗಳಿಂದ ಹರಡ್ತಕ್ಕಂಥದ್ದು. ಓಕೆ, ಇಟ್ ಈಸ್ ಎ ಕಾಸ್ಡ್ ಬೈ ಸಿಂಗಲ್ ಸೆಲ್ ಪ್ರೋಟೋಜೋವಾ. ಯಾವುದು? ಜೀನಸ್ ಪ್ಲಾಸ್ಮೋಡಿಯಂ ಅಂತ. ಅದರಲ್ಲಿ ಬೇರೆ ಬೇರೆ ಇದು ಬರುತ್ತೆ. ಎಂಟೋಮಿಬಾ ಅಂತಕ್ಕಂಥದ್ದು ಅಮಿಯೋಬಿಯಾಸಿಸ್ ಅಂತ ಕರಿತೀವಿ. ಅಂದ್ರೆ ಇಟ್ ಈಸ್ ಎ ಇನ್ಫೆಕ್ಷನ್ಸ್ ಆಫ್ ಇಂಟೆಸ್ಟೈನ್. ಹೊಟ್ಟೆಲ್ ಇನ್ಫೆಕ್ಷನ್ಸ್ ಆದಾಗ ಡೈರಿಯಾ, ಅಬ್ಡೋಮಿನಲ್ ಪೈನ್ ಈ ತರದಾಗ್ತಕ್ಕಂಥದ್ದು. ಇನ್ನು ಟ್ರೈಕೋಫೈಟಾನ್ ಬಗ್ಗೆ ಹೇಳ್ತಾರೆ, ಫಂಗೈಸ್ ಅಂತ. ಇದರಿಂದ ನಿಮಗೆ ಅಥ್ಲೆಟ್ಸ್ ಫುಟ್ ಡಿಸೀಸಸ್ ಅಂತ ಕರಿತೀವಿ. ಏನಾದ್ರು ಗಾಯ ಆಗಿದಾಗ ಅಲ್ಲಿ ಫಂಗಸ್ ಇಂದ ತುಂಬಾ ಅದು ಕೀತ್ಕೊಳ್ಳುತ್ತೆ ಅಂತೀವಲ್ಲ, ಆ ತರ ಆಗ್ತಕ್ಕಂಥ. ರಿಂಗ್ ವಾರ್ಮ್ ಆಫ್ ದ ಬಾಡಿ, ಸ್ಕ್ಯಾಲ್ಪ್ ರಿಂಗ್ ವಾರ್ಮ್, ನೈಲ್ ಇನ್ಫೆಕ್ಷನ್. ಸೊ ಈ ತರದ್ದು. ಓಕೆ, ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡ್ತೇವೆ. ಇದು ಹೊಂದಿಸಿ ಬರಬೇಕು. ಇದು ಈಸಿ ಇದೆ, ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಇದರಲ್ಲಿ ಸಿಂಪಲ್ ಆಗಿ ಓದಿದ್ರೆ ಆಗಲ್ಲ ಸ್ನೇಹಿತರೆ. ಇಲ್ಲಿ ವಾಟರ್ ಸಾಲ್ಯುಬಲ್ ಆಗಿರ್ಬೋದು, ಬೇರೆ ಬೇರೆ ತರ ಇನ್ನೊಂದು ಸಾಲ್ಯುಬಲ್ ಇದೆ. ಯಾವ್ದು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಮತ್ತೆ ನಿಮಗೆ ಸಿಂಪಲ್ ಆಗಿ ರಿಕೆಟ್ಸ್ ಅಂದ್ರೆ ಸ್ಕರ್ವಿ ಈ ತರ ಎಲ್ಲ ಕೇಳಲ್ಲ. ಇವಾಗ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದಿದ್ರೆ ಗೊತ್ತಿರುತ್ತೆ. ಈಗ ಜೀವಸತ್ವ ಎ ಅಂತ ಗೊತ್ತು, ರೆಟಿನಾ ಅಂದ್ರೆ ಕಣ್ಣು. ಓಕೆ, ರೆಟಿನಲ್ ಇದಂತೂ ಈಸಿ ಇದೆ. ಎಗೆ 4 ಇಲ್ಲಿದೆ ಸರ್, ಇಲ್ಲಿದೆ ನೋಡಿ. ಈಸಿ ಮಾಡ್ಕೊಟ್ಬಿಟ್ಟ, ಒಂದಂತೂ ಈಸಿ ಕೊಟ್ಟ. ಸೊ ಇವೆರಡರಲ್ಲಿ ಈಗ 50-50% ಹೇಳ್ಬೋದಾ ಯಾವುದು ಅಂತ? ಬಿ12 ಪದೇ ಪದೇ ಬರ್ತಾ ಇರುತ್ತೆ. ಬಿ12 ಬಗ್ಗೆ ಗೊತ್ತಿರಬೇಕು. ಡಿ ಅಂತ ಗೊತ್ತಿರುತ್ತೆ. ಏನ್ ಸರ್ ಡಿ ಹೇಳಿ? ಯಾವ್ದು ಕರೆಕ್ಟು? ಸೈನೋಕೋಬಾಲಮಿನ್ ಅಂತ ಕರಿತೀವಿ. ಏನದು ಸೈನೋಕೋಬಾಲಮಿನ್? ಈ ಜೀವಸತ್ವ ಈ ಯಾವುದು? ಆಪ್ಷನ್ಸ್ ಕರೆಕ್ಟು? ಟೆಕೋಫೆರಾಲ್ ಅಲ್ವಾ ಸರ್? ಬಿ12 ಯಾವುದು? ಬಿ12 ಆಕ್ಚುಲಿ ಸೈನೋಕೋಬಾಲಮಿನ್. ಓಕೆ, ಡಿ ಬಂದು ನಿಮಗೆ ಕ್ಯಾಲಿಫೆರಲ್, ಇ ಬಂದು ಟೈಕೋಫೆರಲ್. ಓಕೆ, ಇದೊಂದು ಸ್ವಲ್ಪ ರಬ್ ಮಾಡಿ ಮಾಡೋಣ. ಓಕೆ, ಎ ಗೊತ್ತಾಯ್ತು ನಿಮಗೆ, ಬಿಗೆ ಇದು, ಡಿಗೆ 2, ಇಗೆ 3. ಓಕೆ, ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. ಇದು ನಾರ್ಮಲ್, ನಿಮ್ಗೆ ಗೊತ್ತಿರುತ್ತೆ. ವಿಟಮಿನ್ ಲಾಸ್ ಆಫ್ ವಿಷನ್ ಅಲ್ವಾ, ಪೂರ್ ವಿಷನ್ ಅಂತೀವಿ. ಅದೇ ರೆಟಿನಾ, ವಿಷನ್ ಅಂದ್ರೆ ರೆಟಿನಾ ಅಂತ, ಕಣ್ಣನ್ನು ನಾವು ರೆಟಿನಾ ಅಂತ ಕರಿತೀವಿ. ಅದು ಈಸಿ ನೆನಪಿಸ್ಕೋಬಹುದು. ಬೇರೆ ಬೇರೆ ವಿಟಮಿನ್ B1, ಅದರಲ್ಲಿ B1, B2, B3, B4, B5 ಅಂತ B6, B12 ತನಕ ಬರುತ್ತೆ ಸ್ನೇಹಿತರೆ. ಓಕೆ, ಅದೇ ರೀತಿ ವಿಟಮಿನ್ಸ್ ಕಿ, ಸ್ಕರ್ವಿ, ಬ್ಲೀಡಿಂಗ್ ಆಫ್ ಗಮ್ ಅಂತ ಕರಿತೀವಿ ಅಲ್ವಾ. ಮತ್ತೆ ರಿಕೆಟ್ಸ್, ಡಿ ಅಂದ್ರೆ ಸಾಫ್ಟ್, ನಿಮಗೆ ಸೂರ್ಯದ ಕಿರಣ ಇಲ್ಲ ಅಂತಂದ್ರೆ ಸಾಫ್ಟ್ ಅಂಡ್ ಬೆಂಟ್ ಬೋನ್ಸ್, ನಿಮಗೆ ಅದರ ಇದು ಗಟ್ಟಿನೆಸ್ ಇರಲ್ಲ ನಿಮಗೆ. ಓಕೆ, ಸೊ ಅದೇ ಥರ ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಸೊ ಈ ಥರ ತುಂಬಾ ಇವೆ. ಸೊ ಇಲ್ಲಿ ನಾನು ತೋರಿಸೋದಾದ್ರೆ ರೆಟಿನಾಲ್ ಅಂತಂದು ವಿಷನ್ ಇಮ್ಯುನಿಟಿ ವಿಟಮಿನ್ ಎ ಇಂದ ಬರೋದು. ವಿಟಮಿನ್ ಬಿ ಟೋಕೋಫೆರಾಲ್ ಆಂಟಿ ಆಕ್ಸಿಡೆಂಟ್, ನರ್ವ್ ಹೆಲ್ತ್ ಮೇಲೆ ಇದು ಎಫೆಕ್ಟ್ ಬೀಳುತ್ತೆ, ಮೇನ್ ಫಂಕ್ಷನ್.
ಸೊ ಇದನ್ನ ಡಿಫಿಷಿಯನ್ಸಿ ಇದ್ದಾಗ ನಿಮಗೆ ಈ ರೀತಿಯಾದ ರೋಗಗಳು ಬರ್ತಕ್ಕಂಥದ್ದು. B12 ಸೈನೋಕೋಬ್ಯಾಲಮಿನ್ ಅಂತ ಕರಿತೀವಿ. RCB ಫಾರ್ಮೇಷನ್ ಅಂದ್ರೆ ರೆಡ್ ಬೆಲ್ಸ್ ಸೆಲ್ಸ್ ಏನಿರುತ್ತೆ ಬ್ಲಡ್ ಸೆಲ್ಸ್, ಅದರ ಫಾರ್ಮೇಷನ್ ಮೇಲೆ ನರ್ವ್ ಫಂಕ್ಷನ್ಸ್ಗೆ ಇದು ಇಂಪಾರ್ಟೆಂಟು. ಅದರ ಡಿಫಿಷಿಯನ್ಸಿ ಆದರೆ ಕೂಡ ನಿಮಗೆ ರೆಡ್ ಬ್ಲಡ್ ರಿಲೇಟೆಡ್ ಈ ಥರದ್ದೆಲ್ಲ ಆಗುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಆಪ್ಷನ್ ಡಿ ಕ್ಯಾಲ್ಸಿಫಿರೋಲ್ ಅಂತ ಹೇಳಿದೆ, ಬೋನ್ ಹೆಲ್ತ್, ಅದನ್ನ ರಿಕೇಟ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ನೋಡಿ, ಇದು ಬೇರೆ ರೀತಿಯಾದ ಒಂದು ಟೆಕ್ನಿಕಲ್ ವರ್ಡ್ಗಳ ಮುಖಾಂತರ ಕೇಳ್ತಾನೆ. ಇವೆಲ್ಲ ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಯಾವ್ದು ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗ್ತೇನೆ. ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮಗಳನ್ನು ಜೀವಿಗಳನ್ನು ಬಳಸುತ್ತಾರೆ? ಬಯೋ ಅಂದ್ರೆ ಜೀವ ಅಲ್ವಾ ಸರ್? ಜೀವ ಇರ್ತಕ್ಕಂಥ ಒಂದು ಏನೋ ಕ್ರಿಮಿಗಳನ್ನಬಾರ್ದು ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳನ್ನ ಬಳಸ್ತಕ್ಕಂಥದ್ದು. ಬಯೋ ಅಂದ್ರೆ ಜೀವ ಇರ್ತಕ್ಕಂಥದ್ದು, ಬಳಸಿ ಗೊಬ್ಬರ ತಯಾರಿ ಮಾಡ್ತದೆ ಅಲ್ವಾ ಸರ್? ಓಕೆ, ಯಾವ್ದು ವೈರಸ್ ಯೂಸ್ ಮಾಡ್ತೀರಾ? ಇಲ್ಲ, ನೋಡಿದ ತಕ್ಷಣ ಹೇಳ್ಬೋದು. ಓಕೆ, ಆದಿಜೀವಿಗಳು ಅಂತ ಪ್ರೋಟೋಸೋವಾಸ್ ನೋಡಿ, ಪ್ರೋಟೋಸೋವಾಗಳನ್ನ ಯೂಸ್ ಮಾಡ್ತಾರೆ? ಇಲ್ಲ. ಬ್ಯಾಕ್ಟೀರಿಯಾ ಮತ್ತೆ ನೀರು ಹಸಿರು ಶೈವಲ, ಬ್ಲೂ ಗ್ರೀನ್ ಆಲ್ಗೆ. ಇದನ್ನ ನಾವು ಇನ್ನೊಂತ ಹೆಸರಲ್ಲಿ ಕರಿತೀವಿ, ಬ್ಲೂ ಗ್ರೀನ್ ಆಲ್ಗೆ ಏನಂತ ಕರಿತೀವಿ? ಬ್ಯಾಕ್ಟೀರಿಯಾ, ಆಮೇಲೆ ಫಂಗಸ್, ಆಮೇಲೆ ಸೈನೋ ಬ್ಯಾಕ್ಟೀರಿಯಾ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಿ ಸೈನೋ ಬ್ಯಾಕ್ಟೀರಿಯಾಸ್ ಅಂತ ಅಂದ್ಬಿಟ್ಟು ಬ್ಲೂ ಗ್ರೀನ್ ಆಲ್ಗೆ ಅಂತಾನೆ ಕರೆಯೋದು. ಅನಾಬಿನಾ, ನೋಸ್ಟ್ಯಾಕ್ ಅನ್ನೋದು ಉದಾಹರಣೆ ಕೊಡ್ಬೋದು, ಅಜೋಲಾ ಅಂತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ಏನ್ ಮಾಡ್ತವೆ? ನೈಟ್ರೋಜನ್ ಫಿಕ್ಸೇಷನ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ಯಾಡಿ ಫೀಲ್ಡ್ಗಳಲ್ಲಿ, ರೈಸ್ಗೆ, ಇದರಲ್ಲಿ ಬೇರೆ ರೀತಿಯಾದ ಒಂದು ಇದನ್ನು ಯೂಸ್ ಮಾಡ್ತಾರೆ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ರೈಸೋಬಿಯಂ ಆಗಿರ್ಬೋದು, ಇದೆಲ್ಲ ಓದಿರ್ತೀರ ನೀವು. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಫಂಗೈ ಇದು ಅಷ್ಟೇ. ಸೊ ಅನ್ಲಾಕಿಂಗ್ ದ ಫಾಸ್ಫರಸ್ನ ಏನೋ ಅದನ್ನ ಕತ್ತರಿಸಕ್ಕೆ ಆ ಒಂದು ಚೈನಲ್ಲಿ ಇದು ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ಗಳಲ್ಲಿರುವ ಅನಿಲ ಮಿಶ್ರಣ. ಇದರಲ್ಲಿ ತುಂಬಾ 2-3 ತರ ಇದೆ ಸ್ನೇಹಿತರೆ. ಮಿಕ್ಸರ್ 3 ತರ 4 ತರ ತುಂಬಾ ತರ ಇದೆ. ಅಂದ್ರೆ ಒಂದು ಲೆವೆಲ್ ತನಕ ನಾರ್ಮಲ್ ಈಗ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಸ್ಕೂಬಾ ಡೈವಿಂಗ್ ಅಂದ್ರೆ ಗೊತ್ತಾ, ನಾ ಹೇಳೋ ನೆಸೆಸಿಟಿ ಇರಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ವಾ ಸರ್? ಏನೋ ಮುಳುಗು ತಜ್ಞರೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಏನಾರು ಹುಡುಕಕ್ಕೆ ಮಾಡಕ್ಕೆ, ಹಿಂದ್ಗಡೆ ಸಿಲಿಂಡರ್ ಸಿಗಿಸ್ಕೊಂಡು ಇಲ್ಲಿ ಇದನ್ನ ಹಾಕೊಂಡು ಹುಡುಕ್ತಾ ಇರ್ತಾರೆ ನೀರೊಳಗೆ. ಸೊ ಅದು ಸ್ಕೂಬಾ ಡೈವಿಂಗ್. ಆ ಥರದ್ದು ನಾವು ಎಂಟರ್ಟೈನ್ಮೆಂಟ್ಗಳಿಗೂ ಯೂಸ್ ಮಾಡ್ತೀವಿ, ಅಂದ್ರೆ ನೀರಿನ ಒಳಗೆ ಏನಿದೆ ನೋಡಕ್ಕೆ. ಓಕೆ, ಸೊ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕರಾವಳಿ ತೀರದಲ್ಲೆಲ್ಲ ನೀವು ಇದು ನಮ್ಮ ಕರ್ನಾಟಕದಲ್ಲೂ ಇದೆ, ನೀವು ನೋಡಿರ್ತೀರ. ಸೊ ಆ ಥರ ನೋಡೋದಾದ್ರೆ ಇಲ್ಲಿ ಕೊಟ್ಟಿರೋ ಪ್ರಮುಖವಾದ ಒಂದು ಕಾಂಬಿನೇಷನ್ ಅಂತಂದ್ರೆ ಯಾವುದು? ಹೀಲಿಯಂ, ಆಕ್ಲಜನಕ, ಸಾರಜನಕ. ನಾವು ಟಿಕ್ ಹಾಕೋಬಹುದು. ಇವನ್ ಹೈಡ್ರೋಜನ್, ಆಕ್ಸಿಜನ್, ಹೀಲಿಯಂ ಕೂಡ ಯೂಸ್ ಮಾಡ್ತಾರೆ. ಡಿಪೆಂಡ್, ನಾನು ಹೇಳ್ತಾ ಇದ್ದೀನಲ್ಲ, ತುಂಬಾ ಡೀಪ್ ಸೀಗೆ ಹೋಗ್ಬೇಕಾದ್ರೆ 3 ತರ. ನಾನು ನಿಮ್ಗೆ ಏರ್ ಅಂತ ಒಂದು ಕಾಂಬಿನೇಷನ್ ಬರುತ್ತೆ, ಅದ್ರಲ್ಲಿ 21% ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ 78% ಇರುತ್ತೆ. ಇನ್ನೊಂದು ಟ್ರೈಮ್ಯಾಕ್ಸ್, ಇಲ್ಲಿ ಕೊಟ್ಟಿರೋ ನಾವು ಹೇಳಿದೆ ಟ್ರೈಮ್ಯಾಕ್ಸ್, ಹೀಲಿಯಂ, ಆಕ್ಸಿಜನ್ ಮತ್ತೆ ಇದು ಅಂತ. ಆಕ್ಸಿಜನ್, ನೈಟ್ರೋಜನ್, ಹೀಲಿಯಂ. ದಿಸ್ ಇಸ್ ಫಾರ್ ಡೀಪ್ ಡೈವ್ಸ್ ಫಾರ್ ರೆಡ್ಯೂಸ್ ನಾರ್ಕೋಸಿಸ್ ಆಫ್ ಆಕ್ಸಿಜನ್ ಟಾಕ್ಸಿಸಿಟಿ. ಡೀಪ್ ಡೈವ್ ಇನ್ನೂ ತುಂಬಾ, ಅಂದ್ರೆ 100 ಮೀಟರ್ 30 ಮೀಟರ್ಗಿಂತ ತುಂಬಾ ಕೆಳಗೆ ಹೋದ್ರೆ ಅಲ್ಲಿ ಹೈಡ್ರಿಲೋಕ್ಸ್ ಅಂತಕ್ಕಂಥ ಮಿಕ್ಸ್ ಯೂಸ್ ಮಾಡ್ತಾರೆ. ಆಕ್ಸಿಜನ್, ಹೀಲಿಯಂ, ಹೈಡ್ರೋಜನ್ ಇರುತ್ತೆ ಅಲ್ಲಿ. ಓಕೆ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ 130 ತನಕ ಹೋದ್ರೆ, 30ರಿಂದ 50 ಆ ತರ ಹೋದ್ರೆ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಹೀಲಿಯಂ ಯೂಸ್ ಮಾಡ್ತಾರೆ. ಇಲ್ಲಿ ಆಕ್ಸಿಜನ್, ಹೀಲಿಯಂ, ಹೈಡ್ರೋಜನ್ ತುಂಬಾ ವೆರೈಟಿ, ಹೀಲಿಯೋಕ್ಸ್ ಅಂತ ಇರುತ್ತೆ, ಬೇರೆ ಆದ ಕಾಂಬಿನೇಷನ್ಸ್ ಗಳಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹೀಲಿಯಂ, ಆಕ್ಸಿಜನ್, ಸಾರಜನಕ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಪ್ ಟು 30 ಮೀಟರ್. ಅಂದ್ರೆ ಯೂಶಲಿ ನಾವು ಇಲ್ಲೆಲ್ಲ ನೋಡಿದಾಗ ಈ ಕಡೆ ನದಿಗಳು ಇಲ್ಲೆಲ್ಲ ಈ ತರ ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಟ್ರೈಮಿಕ್ಸ್ ಯಾವುದು? ಆಕ್ಸಿಜನ್, ನೈಟ್ರೋಜನ್ ಅಂಡ್ ಹೀಲಿಯಂ. ಏನ್ ಸರ್? ನೆಕ್ಸ್ಟ್ ಬರ್ತೇನೆ. ಇತರ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುತ್ ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆಯ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂಗ್ರಹಣೆಯ ಡಬ್ಬಿಗಳ ಮೇಲೆ ವಿದ್ಯುತ್ ಲೇಪನಕ್ಕೆ ಬಳಸುವ ಲೋಹ. ಈಗ ನಿಮ್ಗೆ ಬಾಕ್ಸ್ಗಳು ನೋಡಿರ್ತೀರ, ಟಿಫನ್, ಅದು ಬಿಟ್ಟಾಕಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಟಿನ್, ನೀವು ಕೋಲಾನೋ ಮತ್ತೊಂದು ಸಣ್ಣ ಟಿನ್ ಕ್ಯಾನ್ಗಳು ಇರುತ್ತಲ್ಲ, ಮತ್ತು ಏನೋ 7 ಅಪ್ ಏನೋ ಇರುತ್ತಲ್ಲ, ಸೊ ಅದು ಟಿನ್ ಕ್ಯಾನ್ ವೈಟ್ ಕಲರ್ ಇರುತ್ತೆ ಒಳಗಡೆ ಅಲ್ವಾ ಸರ್? ಸೊ ಇದು ಟಿನ್ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ? ಓಕೆ, ಅದು ಅಲ್ಲಿ ಒಂದು ನಿಮಗೆ ಇದಿರುತ್ತೆ, ಯಾವುದು ಕಬ್ಬಿಣ ಅಂತಿದ್ದೀರ, ಐರನ್ ಮೆಟಲ್. ಸೊ ಅದ್ರ ಜೊತೆ ಮೆಟಲ್ ಐರನ್ ಜೊತೆ ಅದು ಮಿಕ್ಸ್ ಮಾಡೋದ್ರಿಂದ ಅದು ಫ್ಲೆಕ್ಸಿಬಿಲಿಟಿ ಇರಕ್ ಸಾಧ್ಯ. ಜೊತೆಗೆ ಮಡಿಸ್ಬೋದು, ಶೇಪ್ ಕೊಡ್ಬೋದು. ಮತ್ತೆ ಫ್ರೀಸಿಂಗ್ ಪಾಯಿಂಟ್, ತುಂಬಾ ಫ್ರೀಸ್ ಮಾಡಿದಾಗ್ಲೂ ಅದು ಏನಾಗಬಾರ್ದು, ತಡ್ಕೋಬೇಕು ಅಂತ ಮೆಟೀರಿಯಲ್. ಅದನ್ನ ನಾವು ಎಂತ ಕರಿತೀವಿ? ಆರ್ಸೆನಿಕ್ ಅಂತೀವ, ತಾಮ್ರ ಅಂತೀವ, ಪ್ಲಂಬಮ್ ಅಂತೀವ, ಸ್ಟ್ಯಾನಮ್ ಅಂತೀವ. ಸ್ಟ್ಯಾನಮ್ ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಟ್ಯಾನಮ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3.
ಓಕೆ. ಸ್ಟ್ಯಾನಮ್, ದಿರ್ ಈಸ್ ಎ ಸಾಫ್ಟ್ ಸಿಲ್ವರಿ ವೈಟ್ ಆಫ್ಟರ್ ಕಾಂಬಿನೇಷನ್ ವಿತ್ ಐರನ್, ಅದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, 1 ಸೆಕೆಂಡ್. ಫಿಸಿಕಲ್ ಸ್ಟೇಟ್ ಹೆಂಗಿದೆ, ಸಿಲ್ವರಿ ವೈಟ್, ನಿಮ್ಗೆ ಹಂಗೆ ತರ ಇರುತ್ತೆ, ಟಿನ್ ಕ್ಯಾನ್ಗಳು ಆಗಿರ್ಬೋದು, ಬೇರೆ ಒಂದು ಮೆಟೀರಿಯಲ್ ಬಾಕ್ಸ್ ಗಳನ್ನ ಮಾಡಬೇಕಾದ್ರೆ ಸಿಲ್ವರಿ ವೈಟ್ ತರ ಇರುತ್ತೆ. ಓಕೆ, ಇಟ್ ಹ್ಯಾಸ್ ಎ 2 ಫಂಕ್ಷನ್, ಒಂದು ಮೆಟಲಿಕ್ ಇರುತ್ತೆ ವೈಟ್ ಕಲರ್, ಇನ್ನೊಂದು ಗ್ರೇ ಟಿನ್ ಇರುತ್ತೆ, ನಾನ್ ಮೆಟಲಿಕ್ ಇರುತ್ತೆ. ಇದು ಬೆಂಟ್ ಮಾಡಿದಾಗ ಬೆಂಟ್ ಆಗೋದಾಗಿರ್ಬೋದು, ಮತ್ತೆ ಮೆಲೆಬಿಲಿಟಿ ಅಂತ ಕರಿತೀವಿ, ಲೋ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು. ಓಕೆ, ಅಷ್ಟು ಬೇಗ ನಿಮಗೆ ಅದು ಮೆಲ್ಟು ಕೂಡ ಆಗಲ್ಲ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಹೈ ಕೊರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಯೂಶಲಿ ನಾವು ಮಾಡೋದೇ ಅದೇ, ತುಕ್ಕಿಡಿಬಾರ್ದು ಅಂತ ಐರನ್ ಜೊತೆ ಮಿಕ್ಸ್ ಮಾಡಿ ಮಾಡ್ತೀವಿ. ಓಕೆ, ಸೊ ಇದೆಲ್ಲ ಗೊತ್ತಿರಲಿ. ಇದನ್ನೆಲ್ಲಿ ಯೂಸ್ ಮಾಡ್ತೀವಿ? ಪ್ರೊಟೆಕ್ಟಿಂಗ್ ಸ್ಟೀಲ್ ಕ್ಯಾನ್ಸ್ ಫಾರ್ ಫುಡ್ ಸ್ಟೋರೇಜ್, ಸಾಲ್ಡರಿಂಗ್ ಯೂಸ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ಲಂಬಿಂಗ್ ಡ್ಯೂ ಟು ಹೈ ಲೋ ಮೆಲ್ಟಿಂಗ್ ಪಾಯಿಂಟ್. ಅಲಾಯ್ಸ್ಗಳಲ್ಲಿ ಬ್ರಾನ್ಸ್ ಅಲ್ಲಿ, ಕಾಪರ್ ಮತ್ತೆ ಟಿನ್ ಅಲ್ಲೆಲ್ಲ ಅಲಾಯ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಗ್ಲಾಸ್ ಮೇಕಿಂಗ್, ಸೆರಾಮಿಕ್ಸ್ ಮೇಕಿಂಗ್ ಅಲ್ಲಿ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕೂಡ ಕೆಮಿಕಲ್ ಆಗಿ ಯೂಸ್ ಮಾಡ್ತೀವಿ. ಅದನ್ನ ಸ್ಟ್ಯಾನಮ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ನೇಹಿತರೆ, 35% ಇಥಿಲಿನ್ ಗ್ಲೈಕೋಲ್ ದ್ರಾವಣ ಕಾರುಗಳು ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣ. ಎಲ್ಲ ಅಪ್ಲೈಡ್ ಸೈನ್ಸ್ಗಳು ಕ್ವಶನ್ಸ್ಗಳು ಬಂದಿವೆ ಸ್ನೇಹಿತರೆ. ಅಂದ್ರೆ ರೇಡಿಯೇಟರ್ ಅಲ್ಲಿ ಯೂಸ್ ಮಾಡ್ತೀವಿ. ರೇಡಿಯೇಟರ್ ಯಾಕೆ? ವಾಟರ್ನ ಒಂದು ಫ್ರೀಸಿಂಗ್ ಪಾಯಿಂಟ್ ನ ಕಮ್ಮಿ ಮಾಡಕ್ಕೆ. ಯೂಶಲಿ ಇದನ್ನ ಹೆಚ್ಚಾಗಿ ನಾವು ಕೋಲ್ಡ್ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅಥವಾ ಬೇರೆ ಕೋಲ್ಡ್ ರೀಜನ್ಗಳಲ್ಲಿ ಯೂಶಲಿ ಇದನ್ನ ಯೂಸ್ ಮಾಡ್ತಾರೆ, ಇಥಿಲಿನ್ ಗ್ಲೈಕೋಲ್ ದ್ರಾವಣವನ್ನ. ಇನ್ ದ ಕಾರ್ ಆಸ್ ಎ ಏನು ಇಂಜಿನ್ ಅನ್ನು ಆಂಟಿ ಫ್ರೀಸ್ ಫಾರ್ ಕೂಲಿಂಗ್ ದ ಎಂಜಿನ್ ಅಂತ. ಓಕೆ, ಕೋಲ್ಡ್ ಟೈಮ್ ಅಲ್ಲಿ ತುಂಬಾ ಫ್ರೀಸ್ ಆಗೋದನ್ನ ನೀರು ಹೆಬ್ಗಟ್ಬಿಡ್ಬಾರ್ದಲ್ವಾ, ಇಂಜಿನ್ ಇದಾಗಬಾರ್ದು, ಅಲ್ಲಿ ಯೂಸ್ ಮಾಡ್ತೇವೆ ಆಂಟಿ ಫ್ರೀಸಿಂಗ್ ಅಂತ. ಓಕೆ, ಇಟ್ಸ್ ಕಾಮನ್ಲಿ ಯೂಸ್ಡ್ ಆಸ್ ಆಂಟಿ ಫ್ರೀಸರ್ ಕೂಲೆಂಟ್ ಮಿಕ್ಸ್ಚರ್ ಇನ್ ವೆಹಿಕಲ್, ಎಸ್ಪೆಷಲಿ ಇನ್ ಕೋಲ್ಡ್ ಕಂಟ್ರೀಸ್. ಅಂದ್ರೆ ಯಾಕೆ 35% ಅಂದ್ರೆ 100 ml ಆಫ್ ಒಂದು ಇಥಿಲ್ ಗ್ಲಿಸರಾಲ್ 35% ನ ಅಂದ್ರೆ ವಾಟರ್ ಜೊತೆ ಇದನ್ನ ಮಿಕ್ಸ್ ಮಾಡಿ ಹಾಕ್ತಾರೆ. 65 ಅದಾದ್ರೆ 35 ಇದು ಅಂತ, ಆ ರೀತಿ. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಸಾಮಾನ್ಯವಾಗಿ ನೋಡಿ, ಇದನ್ನು ಈ ತರದೆಲ್ಲ ಕ್ವಶನ್ಸ್ ನಾವು ಮಾಡಿದೀವಿ ಒಂದಷ್ಟು, ಅಂದ್ರೆ ಡೈರೆಕ್ಟ್ ಇದೇ ತರ ಇರಲ್ಲ. ಬೇರೆ ಈಗ ಪಿ ಎಚ್ ವ್ಯಾಲ್ಯೂ ಬಗ್ಗೆ ನೋಡಿ, ಈ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಒಂದು ಕ್ವಶನ್ ಮಾಡಿದೀನಿ, ಅದು ನೋಡಿದ್ರೆ ಇದನ್ನ ಆನ್ಸರ್ ಮಾಡಬಹುದು ಈಸಿಯಾಗಿ. ಸಾಮಾನ್ಯವಾಗಿ ಮಳೆ ನೀರಿನ ಪಿ ಎಚ್ 5.6 ಇರುತ್ತೆ. ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಆಮ್ಲೀಯ ಮಳೆನುಂಟು ಮಾಡ್ತಾರೆ. ನೋಡಿ, ಇದಂತೂ ಈಸಿ, ನಿಮ್ಗೆ ಗೊತ್ತು, ದಿಸ್ ಇಸ್ ಕರೆಕ್ಟ್ ಅಂತ ಹೇಳ್ತೀರಾ. ಇದು ತುಂಬಾ ಚಿಕ್ಕ ವಯಸ್ಸಿಂದ ಓದ್ಕೊಂಡ್ ಬಂದಿರ್ತೀರಾ, ಇದು ಪ್ರತಿಯೊಬ್ಬನಿಗೂ ನೀವು ಗೊತ್ತಿರುತ್ತೆ ಇದು ಅಲ್ವಾ, ಆಮ್ಲೀಯ ಮಳೆಗೆ ಆಸಿಡ್ ರೈನ್ಸ್ಗೆ ಏನ್ ಕಾರಣ ಅಂತ. ಅಂಡ್ ಇಲ್ಲಿ ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ, 5.6 ಅಂತ ಇದೆ. ನಾರ್ಮಲ್ ವಾಟರ್ ಎಷ್ಟಿರುತ್ತೆ ಪಿ ಎಚ್ ವ್ಯಾಲ್ಯೂ? ನಾರ್ಮಲ್ ವಾಟರ್ ಎಷ್ಟಿರುತ್ತೆ? 7 ಇರುತ್ತೆ. ಮಿಲ್ಕ್ ಎಷ್ಟಿರುತ್ತೆ? ಮಿಲ್ಕ್ ಎಷ್ಟಿರುತ್ತೆ? ರೈನ್ ವಾಟರ್ ಎಷ್ಟಿರುತ್ತೆ? ನಿಂಬೆ ಹಣ್ಣಿನ ರಸದ ಎಷ್ಟಿರುತ್ತೆ? ಇವೆಲ್ಲ ಕೇಳಿದಾನೆ, ಅದಕ್ಕೆ ಹೇಳ್ತಾ ಇರೋದು, ಇವೆಲ್ಲ ಮಾಡಿದೀವಿ ಅಂತ ನಾನು ಹೇಳ್ತಾ ಇರೋದು. ಎಸ್ ಸರ್, ಪಿ ಎಚ್ ವ್ಯಾಲ್ಯೂ 5.6. ಸೊ 2 ಹೇಳಿಕೆಗಳು ಸರಿಯಾಗಿದೆ, ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೇಳಿಕೆ 1, ಹೇಳಿಕೆ 2 ಆ ಥರದ್ದೆಲ್ಲ ಕಾರಣ ಅಲ್ಲ ಇದು, ಬಸ್ ಜಸ್ಟ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಅಷ್ಟೇ, ಅಸರ್ಷನ್ ರೀಸನ್ ಅಲ್ಲ ಇದು ಕ್ವಶನ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಪಿ ಎಚ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದು ನೋಡಿ, ಬ್ಯಾಟ್ರಿ ಆಸಿಡ್ 0 ಇರುತ್ತೆ, ನಿಮ್ಗೆ ಗೊತ್ತಿದೆಯಲ್ಲ. 7ಗಿಂತ ಕಮ್ಮಿ ಇದ್ರೆ ಆಸಿಡಿಕ್, ಇವೆಲ್ಲ ಆಸಿಡಿಕ್ ಅಂತ ಕರಿತೀವಿ. ಕ್ಷಾರೀಯ, ಆಮ್ಲೀಯ ಅಲ್ವಾ ಸರ್? ಬೇಸಿಕ್ಸ್ ಅಂದ್ರೆ ಕ್ಷಾರೀಯ, ಇದು ಆಮ್ಲೀಯ. ಸೊ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ 7ಗಿಂತ ಜಾಸ್ತಿ ಇದ್ರೆ. ಸೊ ಇಲ್ಲಿ ನೋಡ್ಬೋದು ನೀವು, 7 ಬಂದು ಪ್ಯೂರ್ ವಾಟರ್, 6 ಬಂದು ಮಿಲ್ಕ್. ಓಕೆ, ಹೆಲ್ತಿ ಲೇಕ್ 6.5 ಇರುತ್ತೆ, ಕ್ಲಿಯರ್ ರೈನ್ 5.6 ಇರುತ್ತೆ. ನಾ ಹೇಳಿದೆ ರೈನ್ ವಾಟರ್ 5.6 ಇರುತ್ತೆ. ಓಕೆ, ಆಸಿಡ್ ಲೇಕ್ 4.5 ಇರುತ್ತೆ. ಆರೆಂಜ್ ಜ್ಯೂಸ್ ಅಂಡ್ ಸೋಡಾ 3 ಇರುತ್ತೆ, ಅದ್ರ ಪಿ ಎಚ್ ವ್ಯಾಲ್ಯೂ ಅಸಿಡಿಕ್ ಇರುತ್ತೆ. ಅದು ಲೆಮನ್ ಜ್ಯೂಸ್ ಅಂಡ್ ವಿನೆಗರ್ 2 ಇರುತ್ತೆ. ಸಲ್ಫ್ಯೂರಿಕ್ ಆಸಿಡ್ 1, ಬ್ಯಾಟ್ರಿ ಆಸಿಡ್ 0. ಹಂಗೆ ಇಲ್ಲಿ ಕಡೆ ನೋಡಿ, ಸಿ ವಾಟರ್ ಇಂಡೆಕ್ಸ್ ಪಿ ಎಚ್ ವ್ಯಾಲ್ಯೂ 8 ಇರುತ್ತೆ. ಬೇಕಿಂಗ್ ಸೋಡಾ, ಓಕೆ, ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅಂತ ಇದು ಕೇಳಿದೆ ಎಕ್ಸಾಮ್ ಅಲ್ಲಿ, ಆಗ್ತಿರುತ್ತೆ ಪಿ ಎಚ್ ವ್ಯಾಲ್ಯೂ. ಸೋಪಿ ವಾಟರ್ 12 ಇರುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರ, ಕೇಳ್ಬೋದು ಎಕ್ಸಾಮ್ಗೆ. ಎನ್ವೈರನ್ಮೆಂಟ್ ರಿಲೇಟೆಡ್ ಹೆಚ್ಚಾಗಿ ಕೇಳೋದು ಈ ಕಡೆ ಇದೆ ನೋಡಿ, ಆಲ್ ಫಿಶ್ ಡೈ ಆಗಿರ್ಬೋದು, ಮತ್ತೆ ಫ್ರಾಗ್ ಎಗ್ಸ್, ಇವೆಲ್ಲ ಯಾವ ಪಿ ಎಚ್ ವ್ಯಾಲ್ಯೂ ಇರುತ್ತೆ. ರೈನ್ಬೋ ಟ್ರಾಟ್ ಬಿಗಿನ್ ಟು ಡೈ 6 ಇರುತ್ತೆ ಪಿ ಎಚ್ ವ್ಯಾಲ್ಯೂ. ಸೊ ಇವೆಲ್ಲ ನೋಡ್ಕೊಳ್ಳಿ. ಆಪ್ಷನ್ ಇಲ್ಲಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸಬಹುದಾದ ಮಿಶ್ರಣವು ಇದಾಗಿದೆ. ನೋಡಿ, ಯಾರು ಊಹಿಸಿರಲ್ಲ ಈ ತರ ಕ್ವಶನ್ಸ್ ಬರುತ್ತೆ ಅಂತ. ರೈಲ್ವೆಗಳಲ್ಲಿ ಹಳಿಗಳನ್ನ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ, ಇವೆಲ್ಲ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇವಾಗೆಲ್ಲ ಎಲ್ಲಾನು ಕೂಡ ಇಂಡಸ್ಟ್ರೀಸ್ದು ಇದೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಜಾಯಿಂಟ್ ಮಾಡ್ತಾರೆ, ಏನೋ ಒಂಥರ ಹಿಂಗೆ ಇಲ್ಲಿ ಇದು ಮಾಡ್ತಾರೆ. ಸೊ ಇಲ್ಲೇನೋ ಹೋಗಿತಾರೆ, ಜಾಯಿಂಟ್ಗೆ ಏನೋ ಯೂಸ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಮಿಕ್ಸ್ಚರ್, ಅದು ಏನು ಅದು ಮಿಕ್ಸ್ಚರ್ ಅಂತ. ಲಿಕ್ವಿಡ್ ಹೋಗ್ತಾರೆ, ಆಮೇಲೆ ತೆಗಿತಾರೆ ಅದನ್ನ,
ಆಮೇಲೆ ಗ್ರೈಂಡ್ ಮಾಡ್ತಾರೆ, ಸರಿ ಮಾಡ್ತಾರೆ ಅಲ್ವಾ ಸರ್? ಅಲ್ವಾ? ಒಂದು ಕಪ್ಲಿಂಗ್ ಮಾಡ್ತಾರಲ್ಲ, ಹಿಂಗೆ ಕಪ್ಲಿಂಗ್ ಮಾಡ್ತಾರೆ, ಹಿಂಗೆ ಬಂದಿರುತ್ತೆ. ಓಕೆ, ಹಿಂಗೆ ಈ ಜಾಯಿಂಟ್ಗೆ ಇಲ್ಲೇನೋ ಲಿಕ್ವಿಡ್ನ ಕರಗಿಸಿ ಉಯ್ತಾರೆ, ಅಲ್ಲೇ ಊದಾದ್ಮೇಲೆ ತೆಗಿತಾರೆ. ಅಂದರೆ ಇದು ಕರೆಕ್ಟಾಗಿ ಶೇಪ್ ಇರುತ್ತೆ ಈ ಮೋಲ್ಡು, ಇದು ತೆಗೆದಾಕ್ತಾರೆ. ಆಮೇಲೆ ಸ್ವಲ್ಪ ಹೆಚ್ಚು ಇರೋದನ್ನ ಗ್ರೈಂಡ್ ಮಾಡ್ತಾರೆ. ಯಾವುದು? ಐರನ್ ಆಕ್ಸೈಡ್ಸ್ ಅಂಡ್ ಅಲ್ಯೂಮಿನಿಯಂ ಇಸ್ ದ ರೈಟ್ ಆನ್ಸರ್. ಕಬ್ಬಣ ಇರಲೇಬೇಕಲ್ಲ. ಓಕೆ, ಐರನ್ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತದು. ಹಳೆಗಳನ್ನು ಸೇರಿಸಲು ಬಳಸ್ತಕ್ಕಂಥ ಅಲ್ಯೂಮಿನಿಯಂ ಪುಡಿ ಕಬ್ಬಿಣದ ಆಕ್ಸೈಡ್ಗಳ ಸಂಯೋಜನೆ. ಓಕೆ, ಅಲ್ಯೂಮಿನೋರ್ಥಮಿ ಅಂತ ಕರಿತೀವಿ ಅದನ್ನು. ಹಳೆಗಳನ್ನ ಬೆಸಿಗೆ ಹಾಕಕ್ಕೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ. ಬಯೋ ಎಥೆನಾಲ್ ಉತ್ಪಾದನೆ ಡ್ಯಾಶ್ ಮತ್ತು ಡ್ಯಾಶ್ ಟಾರ್ಚ್ಗಳ ತುಂಬಾ ಈಸಿ ಕ್ವಶನ್. ಬಯೋ ಎಥೆನಾಲ್, ಬಯೋ ಅಂದ್ರೇನು? ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಗ್ರಿಕಲ್ಚರ್ದು, ಶುಗರು. ಇಲ್ಲಿ ಸಿಂಪಲ್ ಆಗ್ಬೋದು ಶುಗರ್ ಅಂಡ್ ಸ್ಟಾರ್ಚ್ ಅಂತ. ಶುಗರ್ ಅಂಡ್ ಸ್ಟಾರ್ಚ್ ಇವೆಲ್ಲ ನಿಮಗೆ ಸಿಂಪಲ್ ಕ್ವಶನ್ಸ್ಗಳು ಸ್ನೇಹಿತರೆ. ಸಕ್ಕರೆ ಮತ್ತು ಸ್ಟಾರ್ಚ್. ಇನ್ನೊಂದು ಎಕ್ಸಾಂಪಲ್ ಕೊಡೋಣ, ಯಾವ್ದಾರು ನಿಮಗೆ ನೆಕ್ಸ್ಟ್ ನೋಡೋಣ. ಮುಂದಿನ ಯಾವ್ದಾರ ಕ್ವಶನ್ ಇದೆ ನಿಮಗೆ ಹೋಮ್ವರ್ಕ್ ಕೊಡೋಣ, ಬನ್ನಿ. ಲಾಸ್ಟ್ ಕ್ವಶನ್ ಹೋಮ್ವರ್ಕ್ ಕೊಡೋಣ. ಓಕೆ, ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಾಗಿ ಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ, ಯಾಕೆ? ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇಸ್ ಕನ್ಸಿಡರ್ಡ್ ಬೆಟರ್ ದೆನ್ ಕೆಮಿಕಲ್ ಫರ್ಟಿಲೈಸರ್. ಯಾಕೆ ಹೇಳ್ತೀರಾ? ಆರ್ಗ್ಯಾನಿಕ್ ಮ್ಯಾನ್ಯೂರ್, ಸಾವಯವ ಗೊಬ್ಬರ, ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಇದು ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿಸುತ್ತದೆ. ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ಅನಿಲಗಳ ವಿನಿಮಯಗಳನ್ನು ಸುಲಭಗೊಳಿಸುತ್ತದೆ. ಯಾಕೆ ಯೂಸ್ ಮಾಡ್ತಾರೆ? ಕಾಂಟ್ರಡಿಕ್ಟರಿ ಇದೆ ಇಲ್ಲಿ. ಚೆನ್ನಾಗಿದೆ ಕ್ವಶನ್, ಚೆನ್ನಾಗಿದೆ. ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಅಲ್ಲ ಸರ್. ಸಾವಯವ ಗೊಬ್ಬರ ಯಾಕೆ ಯೂಸ್ ಮಾಡ್ತೀವಿ? ಏನ್ ಪಾಸಿಟಿವ್ ಇದೆ ಅದೆಲ್ಲ ಸರಿ ಅಂತ ಅಷ್ಟೇ, ಸಿಂಪಲ್. ಇದನ್ನು ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಇದು ಹೆಚ್ಚಿಸುತ್ತೆ, ಹೌದು. ಅಥವಾ ಕೆಳಗಡೆಯಿಂದ ನೋಡಿ, ಇದು ಅನಿಲಗಳ ವಿನಿಮಯ, ಹೌದು. ನಮಗೆ ಪೊರಸ್ ಇರಬೇಕಲ್ವಾ, ಅದು ಗಾಳಿ ಆಡ್ತಾ ಇರಬೇಕು, ಸೂಕ್ಷ್ಮ ಜೀವಿಗಳಿಗೆ ಅದು ಹೆಲ್ಪ್ ಮಾಡಬೇಕು, ಸೊ ದಟ್ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬಹುದು. ಎಸ್, ಅದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಿಸುತ್ತೆ, ಹೌದು. ಅದು ಹೆಚ್ಚಿದ್ರೆ ತಾನೇ ನಮ್ಗೆ ಹ್ಯೂಮಸ್ ಅಂತ ಏನ್ ಕರಿತೀವಿ, ಅಲ್ಲಿ ಸೂಕ್ಷ್ಮ ಜೀವಿಗಳಿದ್ರೆ ಅದು ನಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಮಣ್ಣನ್ನ ಕಡಿಮೆ ರಂಧ್ರ ನೋಡಿ, ಯಾವ್ದು ನೆಗೆಟಿವ್ ಇದೆಯಲ್ಲ ದಟ್ ಈಸ್ ರಾಂಗ್. ಸೊ 1, 3 and 4 is the right answer. ಸಿಂಪಲ್. ಕ್ವಶನ್ಸ್ ಬಂದಾಗ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ಕಣ್ಣಾಯಿಸ್ಬಿಟ್ಟು ನೆಗೆಟಿವ್ ಇದೆ, ಇದು ತಪ್ಪಿರಬಹುದು, ಆಪ್ಷನ್ಸ್ ಇದು ಬಿಟ್ಟು ಇದೆಯಾ ಕರೆಕ್ಟ್ ಆಗಿ, ಎಸ್ ಮ್ಯಾಚ್ ಆಗುತ್ತೆ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. 99.99% ಸರಿ ಇರ್ತವೆ ಅಂತ ಆಪ್ಷನ್ಸ್ಗಳು. ಆಪ್ಷನ್ ಮೆಥಡ್ ನಾನು ಹೇಳ್ತಾರೆ, ಎಲ್ಲ ಗೊತ್ತಿರಕ್ಕಾಗಲ್ಲ. ಓಕೆ, ಈ ತರ ಇದು ಈಸಿ ಕ್ವಶನ್ ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇರತ್ತೆ ನಾನು. ಸೊ ಆಪ್ಷನ್ ಮೆಥಡ್ ಏನಂದ್ರೆ ನಿಮ್ಗೆ ಹೇಳ್ದೆ ನಾನು, ಈ ತರದ್ದು ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬಾರ್ದು ಅಲ್ವಾ. ಮಣ್ಣಿಗೆ ನೆಗೆಟಿವ್ ಇಲ್ಲದೆ ಇರತಕ್ಕಂಥ ಆಪ್ಷನ್ 2 ಬಿಟ್ಟು ಯಾವ 3 ಆಪ್ಷನ್ಸ್ ಮ್ಯಾಚ್ ಆಗಿರತಕ್ಕಂಥದ್ದು ಇದೆಯಾ ಆಪ್ಷನ್ ಅಲ್ಲಿ ಚೆಕ್ ಮಾಡಿ. ಇದೆ ಅಂದ್ರೆ ಎಸ್, ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಾವಯವ ಗೊಬ್ಬರ ಉತ್ತಮವೆಂದು ಪರಿಗಣಿಸಲು ಕಾರಣ ಮಣ್ಣಿನ ರಚನೆ ಸುಧಾರಿಸುತ್ತದೆ, ರಚ್ಚು ರಂಧ್ರಗಳನ್ನು ಕೂಡಿಸುತ್ತೆ, ಕಡಿಮೆ ಅಂತ ಕೊಟ್ಟಿದ್ದಾನಲ್ಲಿ ಅಲ್ವಾ ಸರ್. ಇದರಿಂದ ಬೇರು ಬೇಗ ಬೆಳಕೆ, ಗಾಳಿ ವಿನ್ಯಾಸ ಆಗಕ್ಕೆ ಇದಾಗುತ್ತೆ. ನೀರಿನ ಧಾರಣೆ ಹೆಚ್ಚುತ್ತೆ ಅಲ್ವಾ, ರಂಧ್ರಗಳಿದ್ದಷ್ಟು ನೀರು ಹಿಡಿದುಕೊಳ್ತದೆ, ಹೋಗುತ್ತೆ. ಓಕೆ, ಸಸ್ಟೈನಬಿಲಿಟಿ, ಸುಸ್ಥಿರ ಪೋಷಕಾಂಶ ಬಿಡುಗಡೆ ಆಗ್ತಕ್ಕಂಥದ್ದಾಗಿರ್ಬೋದು. ಸೂಕ್ಷ್ಮ ಜೀವಿಗಳ ಜೀವನ ಹೆಚ್ಚಿಸುತ್ತೆ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ. ಓಕೆ ಫೈನ್ ಸರ್. ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಅಂತ ಕರಿತೀವಿ? ಅಂದ್ರೆ ಲೊಕೇಶನ್ ಆಫ್ ಕಾನ್ಶಿಯಸ್ನೆಸ್. ಯಾವ ಬ್ರೈನ್ ಆಫ್ ದ ಬಾಡ್ನ ಪ್ರಜ್ಞೆಯನ್ನೇ ಇಟ್ಕೊಂಡಿರ್ತಕ್ಕಂಥದ್ದು, ಥಿಂಕಿಂಗ್ ಮಾಡ್ತಕ್ಕಂಥದ್ದು ಯಾವ ಪಾರ್ಟ್ ಅಂತ ಕರಿತೀವಿ? ಹೋಮ್ವರ್ಕ್ ಮಾಡೋಣ, ಹೇಳ್ತೀರಾ? ಅನುಮಸ್ತಿಷ್ಕ ನೋಡಿ, ಕನ್ನಡದಲ್ಲಿ ಒಂದ್ಸಲ ಓದಿದಾಗ ಓದೇ ಇರಲ್ಲ ಈ ತರ ಒಂದ್ಸಲ ಎಷ್ಟೊಂದು ನೀವು ವರ್ಡ್ಗಳು ತುಂಬಾ ಜನಕ್ಕೆ. ಕನ್ನಡ ಮೀಡಿಯಂ ಓದಿರೋಗೂ ಕೂಡ ಇದೊಂದ್ಸಲ ನೋಡಿದ ತಕ್ಷಣ ಏನಪ್ಪಾ ಇದು ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಪಾನ್ಸ್. ಓಕೆ, ಮಹಾಮಸ್ತಿಷ್ಕ. ಯಾಕಂದ್ರೆ ಎಷ್ಟೊಂದು ಜನ 10ನೇ ಕ್ಲಾಸ್ ತನಕ ಕನ್ನಡ ಓದ್ತಾರೆ, ಆಮೇಲೆ ಸೈನ್ಸ್ ತಗೊಂಡ್ಬಿಟ್ಟಿರ್ತಾರೆ ಅಥವಾ ಆರ್ಟ್ಸ್ ತಗೊಂಡ್ಬಿಟ್ಟಿರ್ತಾರೆ, ಕನ್ನಡ ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬಿಟ್ಟಿರ್ತಾರೆ. ಸೊ ಈ ತರ ಎಲ್ಲ ಆಗ್ತವೆ. ಸೊ ನೋಡೋದಾದ್ರೆ ಇದನ್ನ ಇಂಗ್ಲಿಷ್ ನೋಡ್ಕೊಳ್ಳಿ. ಸೆರೆಬೆಲ್ಲಮ್, ಪಾನ್ಸ್, ಸೆರೆಬ್ರಮ್, ಮೆಡುಲ್ಲಾ ಆಂಬ್ಲಗೇಟಾ ಅಂತೂ ಅಲ್ವೇ ಅಲ್ಲ ಅಲ್ವಾ? ಇವೆಲ್ಲ ನೀವು ಕ್ವಾಟ್ಲೆ ಸತೀಶ ಮೂವಿಲಿ ನೋಡಿರ್ತಾರೆ. ಮೆಡುಲ್ಲಾ ಆಂಬ್ಲಗೇಟಾ, ಸೆರೆಬ್ರಮ್, ಸೆರೆಬೆಲಮ್ ಇವೆರಡಲ್ಲಿ ಒಂದಿರಬೇಕು. ಯಾವ್ದು ಆನ್ಸರ್ ಮಾಡಿ? ಓಕೆ, ಯಾವ್ದು ಆನ್ಸರ್ ಮಾಡ್ತೀರಾ? ಎಸ್, ನಿಮಗೆ ಹೋಮ್ವರ್ಕ್ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ, ಹೋಮ್ವರ್ಕ್ ಅಂದ್ಕೊಳ್ಳಿ, ಓದಿ ಇದನ್ನ ಒಂದ್ಸಲ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವೇ ಓದಿ. ಓಕೆ, ಇಲ್ಲೂ ಅದ್ರ ಸ್ಟ್ರಕ್ಚರ್ ಇದೆ, ಏನು ಹೇಳುತ್ತೆ ಇದನ್ನು ನೋಡಿ ಒಂದ್ಸಲ, ಇದನ್ನು ಕಮೆಂಟ್ ಮಾಡಿ, ಇದಕ್ಕೆ ನೀವೇ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಪ್ರೀವಿಯಸ್ ಎಲ್ಲ ವಿಡಿಯೋಗಳು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಲಿಂಕ್ ಕೊಟ್ಟಿರ್ತೀನಿ ಪ್ಲೇಲಿಸ್ಟು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಇನ್ಫಾರ್ಮೇಷನ್ಸ್ಗಳು, ವಿಡಿಯೋ ಲಿಂಕ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ.
ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.